ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನಾವು ಈ ಹಿಂದೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಕ್ಕೆ ಹೋಗ್ತಿರೋದಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟು. ನೀವು PSI ಓದುವಾಗ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಯಾವ ಭಾಗದಲ್ಲಿ ಬರುತ್ತೆ, ಯಾವ ಭಾಗ ಆ ಪಾರ್ಟಲ್ಲಿ ಬರುತ್ತೆ ಅಂಥೇಳಿ. ಯಾವ ಪಾರ್ಟ್ ಅದು? ಪಾರ್ಟ್ 4 ಅಂದರೆ ಭಾಗ 4ರಲ್ಲಿ ಬರುತ್ತೆ. ವಿಧಿಗಳು ಎಷ್ಟು? ಎಲ್ಲಿಂದ? ವಿಧಿಗಳು ಬಂದು 36ರಿಂದ 51. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ವಿಧಿಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 36ರಿಂದ 51. ಭಾಗ ಯಾವುದು? 4. ಸೊ ನಾವು 1 by 1 ವಿಧಿಗಳ ಬಗ್ಗೆ ನೋಡೋಣ. ಸೊ ನಾವು ವಿಧಿಗಳು ನೋಡೋಕ್ಕಿಂತ ಮುಂಚೆ ಕೆಲವು ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಬಗ್ಗೆ ನೋಡೋಣ, ಪರಿಚಯ ಮಾಡ್ಕೊಳ್ಳೋಣ. ಯಾವುದರ ಬಗ್ಗೆ? ಸೊ ನಾವು ಎಲ್ಲಿಂದ ಎರವಲು ತೊಗೊಂಡಿದ್ದೀವಿ? ಇದನ್ನು ಐರ್ಲ್ಯಾಂಡಿಂದ ತೊಗೊಂಡಿವಿ. ಸೊ ಐರ್ಲ್ಯಾಂಡ್ ಅವರು ಸ್ಪೇನಿಂದ ತೊಗೊಂಡಾರೆ, ನಾವು ನಮ್ಮ ದೇಶದವರು ತೊಗೊಂಡಿರೋದು ಐರ್ಲ್ಯಾಂಡಿಂದ. ಮೂಲ ಯಾವುದು ಇದರದು? ಐರ್ಲ್ಯಾಂಡ್. ಸೊ ಇದು ಬಂದು ನಿಮಗೆ ಪೊಲಿಟಿಕಲ್ ರೈಟ್ಸ್ ಕೊಟ್ಟಿಲ್ಲ. ಇದು ಬಂದು ನಿಮಗೆ ಸೋಷಿಯಲು ಮತ್ತು ಎಕನಾಮಿಕ್ ಡೆಮೋಕ್ರಸಿಗೆ ನಾವು ಅಂತೀವಿ. ಇದು ಮತ್ತು ನಿಮಗೆ ಸೋಷಿಯಲು ಮತ್ತು ಎಕನಾಮಿಕ್ ಡೆಮೋಕ್ರಸಿ. ಸೊ ನಾವೇನು ಮಾಡ್ತೀವಿ ಅಂದರೆ ಇದನ್ನು ನಾವು ವೆಲ್ಫೇರ್ ಸ್ಟೇಟ್ ಅಂತೀವಿ, ಅಂದರೆ ಕಲ್ಯಾಣ ರಾಜ್ಯ. ಅಲ್ಲಿ ವೆಲ್ಫೇರ್ ಸ್ಟೇಟ್ ಅಂತ ಏನಾದರೂ ನಿಮಗೆ ಕ್ವಶನ್ ಬಂತಂದರೆ ಇಟ್ ಈಸ್ ಎ DPSP. KTC ಅವರು ಹೇಳಿದ್ದಾರೆ ಏನು? ಎ ಚೆಕ್ ಪೇಯಬಲ್ ಅಟ್ ಬ್ಯಾಂಕ್ಸ್ ಕನ್ವಿನಿಯನ್ಸ್ ಅಂತೇಳಿ. ಬ್ಯಾಂಕ್ ತನ್ನ ಇಚ್ಛೆಯಂತೆ ಪಾವತಿಸುವ ಚೆಕ್ಕು ಅಂತ ಹೇಳಿದ್ದಾರೆ. ನಿಮಗೆ ಕ್ವಶನಲ್ಲಿ ಈ ಥರ ಕೇಳಿದರೆ ಯು ಹ್ಯಾವ್ ಟು ಆನ್ಸರ್ ದಟ್ ಒನ್. ಸೊ 1 by 1 ಬಗ್ಗೆ ನೋಡೋಣ ಬನ್ನಿ. ವಿಧಿ ಎಷ್ಟು? 36 ಏನು ಹೇಳುತ್ತೆ? ಡೆಫಿನೇಷನ್ ಆಫ್ ಸ್ಟೇಟ್ ಅಂತ ಹೇಳುತ್ತೆ. ಅಂದರೆ ನೀವು ಫಂಡಮೆಂಟಲ್ ರೈಟಲ್ಲಿ 12ನೇ ವಿಧಿ ಏನು ಹೇಳುತ್ತೆ? ಸೇಮ್ ರಾಜ್ಯ ಎಂಬ ಪದದ ಬಗ್ಗೆ ವ್ಯಾಖ್ಯಾನ ಮಾಡುತ್ತೆ. ರಾಜ್ಯ ಎಂಬ ಪದ ಅಂದರೆ ಇಲ್ಲಿ ಯಾವುದು ರಾಜ್ಯ ಅಲ್ಲ, ಬಟ್ ಇಲ್ಲಿ ರಾಜ್ಯ ಅಂದರೆ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ಅನುದಾನ ಪಡೆದಿರುವ ಸಂಸ್ಥೆಗಳನ್ನು ನಾವು ರಾಜ್ಯ ಎಂಬ ಪದ ಬಗ್ಗೆ ಹೇಳ್ತೀವಿ. ಸ್ಟೇಟ್ ಯಾವುದಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳಾಗಿರಲಿ, ಸರ್ಕಾರಿ ಸಂಸ್ಥೆಗಳಾಗಿರಲಿ, ONGC ಆಗಿರಲಿ, ಅಂದರೆ NGOsಗಳು ಆಗಿರಲಿ, ಕೆಲವು ಸರ್ಕಾರದಿಂದ ಹಣ ಪಡೆದುವಂಥ ಸಂಸ್ಥೆಗಳು ಆಗಿರುತ್ತದೆ. ಯಾವುದು? ಎಪೆಕ್ಸು ಅಂಥವು. ಸೊ ಇದು ನಿಮ್ಮ 36ನೇ ವಿಧಿಯಲ್ಲಿ ಬರುತ್ತೆ. 37ನೇ ವಿಧಿ ಏನು ಹೇಳುತ್ತೆ ಅಂದರೆ ನಾನ್ ಎನ್ಫೋರ್ಸೆಬಲ್ ಇನ್ ಕೋರ್ಟ್ಸ್. ಅಂದರೆ ನ್ಯಾಯಾಲಯದಿಂದ ಇದನ್ನು ಸರ್ಕಾರವು ಪಾಲಿಸಲೇಬೇಕಂತೇಳಿ ಎನ್ಫೋರ್ಸ್ ಮಾಡೋಂಗಿಲ್ಲ. ಅದೇ ಥರ ನಾವು ಫಂಡಮೆಂಟಲ್ ರೈಟ್ಸನ್ನು ನೋಡಿದ್ರೆ, ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯ್ತಂದರೆ ಏನು ಹೇಳುತ್ತೆ? ಸರ್ಕಾರವು ಅದನ್ನು ಪಾಲಿಸಲೇಬೇಕಂತೇಳಿ ನ್ಯಾಯಾಲಯ ಕೊಡುತ್ತೆ. ಬಟ್ ಇಲ್ಲಿ ನ್ಯಾಯಾಲಯಕ್ಕೆ ನಾವೇನಾದರೂ ಇದನ್ನು ಪಾಲಿಸಲಿಲ್ಲ ಅಂಥೇಳಿ ಏನಾದರೂ ನ್ಯಾಯಾಲಯಕ್ಕೆ ನಾವು ಏನಾದರೂ ಅಪೀಲ್ ಮಾಡಿದ್ದೀವಿ ಅಂದರೆ ಇದಕ್ಕೆ ನ್ಯಾಯಾಲಯ ಏನು ಎನ್ಫೋರ್ಸೇಬಲ್ ಮಾಡಬೇಕಂತ ಏನು ಹೇಳಲ್ಲ. ಅದು ಆರ್ಟಿಕಲ್ ಯಾವುದು? ಆರ್ಟಿಕಲ್ 37. 38ನೇ ಆರ್ಟಿಕಲ್ ಏನು ಹೇಳುತ್ತೆ? ವೆಲ್ಫೇರ್ ಸ್ಟೇಟ್ ಬಗ್ಗೆ ಮಾಡುತ್ತೆ. ಅಂದರೆ ಪೀಪಲ್ ವೇರ್ ಅಂದರೆ ಜನರ ಕಲ್ಯಾಣ ಬಗ್ಗೆ ಮಾತಾಡುತ್ತೆ. ಯಾವ ಥರ ವೆಲ್ಫೇರು? ಸೋಷಲ್ ಆಗಿರಲಿ, ಎಕನಾಮಿಕ್ ಆಗಿರಲಿ, ಪೊಲಿಟಿಕಲ್ ಜಸ್ಟಿಸ್ ಆಗಿರಲಿ, ಮತ್ತು ಸಾಮಾಜಿಕ ನ್ಯಾಯ ಆಗಿರಲಿ, ರಾಜಕೀಯ ನ್ಯಾಯ ಆಗಿರಲಿ, ಇವೆಲ್ಲವೂ ನಿಮಗೆ ವೆಲ್ಫೇರ್ ಸ್ಟೇಟಲ್ಲಿ ಬರುತ್ತೆ. ಆಮೇಲೆ ಈ ಥರ ಸೋಷಲ್ಲು ವಿಧಿ 49ನೇದು ಏನು ಹೇಳುತ್ತೆ? ಈಕ್ವಲ್ ಪೇ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಆಮೇಲೆ ಇದು ಎಷ್ಟನೇದು? 39. 39 ಹೇಳುತ್ತೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ. ಆಮೇಲೆ ಸಂಪನ್ಮೂಲಗಳನ್ನು ನ್ಯಾಯಸಮ್ಮತವಾಗಿ ಹಂಚಿಕೆ ಮಾಡಬೇಕು, ಅಂದರೆ ಇಕ್ವಟೇಬಲ್ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ. ಅಂದರೆ ಸಂಪನ್ಮೂಲ ಯಾರಿಗೆ ಕಡಿಮೆ ಇದೆ ಅವರಿಗೆ
ಸಂಪನ್ಮೂಲವನ್ನು ಇಕ್ವಿಟೇಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸಾಹುಕಾರರಿಗೂ ಸೇಮ್ ಸಂಪನ್ಮೂಲ ಅಲ್ಲ, ಬಡವರಿಗೂ ಸೇಮ್ ಅಲ್ಲ, ಬಡವರಿಗೆ ಹೆಚ್ಚಿನ ಒತ್ತತೆ ಕೊಡಬೇಕಂತೇಳಿ ಯಾವ ವಿಧಿ ಹೇಳುತ್ತೆ? ವಿಧಿ ಬಂದು 39ನೇ ವಿಧಿ ಹೇಳುತ್ತೆ. ವಿಧಿ 39A ಏನು ಹೇಳುತ್ತೆ? ಫ್ರೀ ಲೀಗಲ್ ಏಡ್ ಅಂಥೇಳಿ, ಅಂದರೆ ಉಚಿತ ಕಾನೂನು ಸಹಾಯ. ಯಾವಾಗ ಇದನ್ನು ಆ್ಯಡ್ ಮಾಡಿದ್ರು? 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976ರಲ್ಲಿ. ತುಂಬ ಇಂಪಾರ್ಟೆಂಟು ವಿಧಿ ಎಷ್ಟು? ಆರ್ಟಿಕಲ್ 39 ಏನು ಹೇಳುತ್ತೆ? ಫ್ರೀ ಲೀಗಲಾಗಿ ಸರ್ವಿಸ್ ಕೊಡಬೇಕು. ಅಂದರೆ ನಾವೇನಾದರೂ ಕೋರ್ಟಲ್ಲಿ ನಮಗೆ ಅಂದರೆ ಲಾಯರ್ನ ನಾವು ನೇಮಕಾತಿ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ನಮಗೇನಾಗುತ್ತೆ? ಕೋರ್ಟು ಒಬ್ಬರು ಲಾಯರ್ನ ಫ್ರೀಯಾಗಿ ಕೊಡುತ್ತೆ. ಅದನ್ನೇ ನಾವು ಫ್ರೀ ಲೀಗಲ್ ಸರ್ವಿಸ್ ಏಡ್ ಅಂಥೇಳಿ, ಫ್ರೀ ಲೀಗಲ್ ಏಡ್ ಅಂಥೇಳಿ. ವಿಧಿ 40ನೇದೇನು ಹೇಳುತ್ತೆ? ವಿಲೇಜ್ ಪಂಚಾಯಿತಿ ಬಗ್ಗೆ ಮಾಡುತ್ತೆ. ಸೊ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳುವಂಥ ವಿಧಿ ಯಾವುದು? ವಿಧಿ 40. ಹಾಗಾಗಿ ನಾವು 73 ಮತ್ತು 74 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ, 73 ಆ್ಯಕ್ಟ್ ಪ್ರಕಾರ ನಾವು ಗ್ರಾಮ ಪಂಚಾಯಿತಿ ಅಂತೇಳಿ ಸಪ್ರೇಟ್ ಬಾಡಿಯನ್ನು ತಯಾರು ಮಾಡಿರೋದು. ಆ ಬಾಡಿ ಈ ವಿಧಿ ಪ್ರಕಾರ ನಾವು ತಯಾರು ಮಾಡಿರೋದು. ಅದರ ಜೊತೆಗೆ ನಾವೇನು ಮಾಡ್ತೀವಿ? ಗ್ರಾಮ ಪಂಚಾಯಿತಿ ಬಗ್ಗೆ ಮಾತಾಡ್ತೀವಿ. ವಿಧಿ 41ನೇದು ಏನು ಹೇಳುತ್ತೆ? ಓಲ್ಡ್ ಏಜ್ ಪೆನ್ಷನ್ ಕೊಡೋದು, ಪಬ್ಲಿಕ್ ಅಸಿಸ್ಟೆನ್ಸ್ ಅಂಥೇಳಿ, ಅಂದರೆ ವಯಸ್ಸಾದವರಿಗೆ ಪೆನ್ಷನ್ ಕೊಡೋದು, ಆಮೇಲೆ ಅನ್ಎಂಪ್ಲಾಯ್ಡ್ ಅವರಿಗೆ ಸಹಾಯಧನ ಕೊಡೋದು. ನಮ್ಮ ಮೊನ್ನೆ ಯೂತ್ಸ್ ಅವರಿಗೆ ನಮ್ಮ ಸರ್ಕಾರ ಬಂದು ಸಹಾಯಧನ ಕೊಟ್ಟಿತ್ತಲ್ಲ 3,000, ಅದು ಈ ವಿಧಿ ಪ್ರಕಾರ ಆರ್ಟಿಕಲ್ 41 ಪ್ರಕಾರ ನಿಮಗೆ ನೀಡಿದ್ದಾರೆ. ಆರ್ಟಿಕಲ್ 42 ಏನು ಹೇಳುತ್ತೆ? ಮೆಟರ್ನಿಟಿ ರಿಲೀಫ್, ಅಂದರೆ ಪ್ರಸೂತಿ ಸಹಾಯ ನೀಡುವುದು. ಇವಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮೆಟರ್ನಿಟಿ ರಿಲೀಫು 6 ಮಂತ್ ಹೆಣ್ಮಕ್ಳಿಗೆ ನೀಡಿದ್ದಾರೆ. ಸೊ ಅದು ಯಾವ ವಿಧಿ ಪ್ರಕಾರ? ಆರ್ಟಿಕಲ್ 42. ಆಮೇಲೆ ಹ್ಯೂಮನ್ ಕಂಡೀಷನಿಂಗ್, ಅಂದರೆ ನಮಗೆ ಕುಡಿಯುವ ನೀರು ನಿರ್ಮೂಲವಾಗಿರಬೇಕು. ಆಮೇಲೆ ಈ ಸೇವಿಸುವಂಥ ಗಾಳಿ ನಮಗೆ ಏನಾಗಬೇಕು? ಶುದ್ಧವಾಗಿರಬೇಕಂತೇಳಿ ಈ ವಿಧಿ ಹೇಳುತ್ತೆ. ವಿಧಿ 43 ಏನು ಹೇಳುತ್ತೆ? ಲಿವಿಂಗ್ ವೇಜ್, ಕಾಟೇಜ್ ಇಂಡಸ್ಟ್ರಿ ಬಗ್ಗೆ ಮಾತಾಡುತ್ತೆ. ಅಂದರೆ ಜೀವನೋಪಾಯಕ್ಕೆ ಸಾಕಾಗುವ ವೇತನ ಮತ್ತು ಕುಟೀರ ಕೈಗಾರಿಕೆಗಳು, ಅಂದರೆ ಲಿವಿಂಗ್ ವೇಜ್ ಕೊಡೋದು, ಜೀವನೋಪಾಯ ಅಂದರೆ ಸ್ಯಾಲ್ರಿ ನಮಗೆ ಕರೆಕ್ಟಾಗಿರಬೇಕು ಆ ಥರ. ಆಮೇಲೆ ಕಾಟೇಜ್ ಇಂಡಸ್ಟ್ರಿನ ನಾವು ಡೆವಲಪ್ ಮಾಡಬೇಕು, ಅಂದರೆ ಕುಟೀರ ಕೈಗಾರಿಕೆಗಳನ್ನು ನಾವು ಡೆವಲಪ್ ಮಾಡಬೇಕು. 43 ಏನು ಹೇಳುತ್ತೆ? ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಇಂಡಸ್ಟ್ರಿ, ಕೈಗಾರಿಕಾ ನಿರ್ವಹಣೆಯಲ್ಲಿ ಕಾರ್ಮಿಕರು ಪಾಲಿಸಬೇಕು. ಅಂದರೆ ಅಲ್ಲಿದ್ದು ಲೀಡರ್ಶಿಪ್ ತಗೋಬೇಕು, ಕಾರ್ಮಿಕರು ಎಲ್ಲ ಕೈಗಾರಿಕಾ ನಿರ್ವಹಣೆಯಲ್ಲಿ ಪಾಲಿಸಬೇಕಂತೇಳಿ 43A ವಿಧಿ ಹೇಳುತ್ತೆ. ಆರ್ಟಿಕಲ್ 44 ಏನು ಹೇಳುತ್ತೆ? ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡುತ್ತೆ, ಅಂದರೆ ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಆರ್ಟಿಕಲ್ 44 ಮಾಡುತ್ತೆ. ಗೋವಾದಲ್ಲಿ ಇದನ್ನು ನಾವು ಪಾಲಿಸ್ತಾ ಇದ್ದೀವಿ. ಇನ್ನು ಭಾರತಕ್ಕೆ ನಾವು ತರೋದಕ್ಕೆ ನಮ್ಮ ಸರ್ಕಾರವು ಪ್ರಯತ್ನ ಮಾಡ್ತಿದೆ. ಮುಂದಿನ ದಿವಸದಲ್ಲಿ ಬಂದೇ ಬರುತ್ತದೆ. ಅದು ಆರ್ಟಿಕಲ್ 44 ತುಂಬ ಇಂಪಾರ್ಟೆಂಟು. ಗೋವಾದಲ್ಲಿ ಮಾತ್ರ ಇವಾಗ ಜಾರಿಯಲ್ಲಿರೋದು ಕ್ರಿಮಿನಲ್. ಆಮೇಲೆ ವಿಧಿ 45 ಪ್ರಕಾರ ಏನು ಹೇಳುತ್ತೆ? ವಿಧಿ 45 ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಥೇಳಿ, ಅಂದರೆ ಫ್ರೀ ಎಜುಕೇಷನ್. ಅಂದರೆ ನಾವು ಫಂಡಮೆಂಟಲ್ ರೈಟ್ಸಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಮತ್ತು ಮ್ಯಾಂಡೇಟ್ರಿ ಎಜುಕೇಷನ್ ನೀಡಬೇಕು, ಫ್ರೀಯಾಗಿ ಎಜುಕೇಷನ್ ನೀಡಬೇಕಂತೇಳಿ ನಾವು ವಿಧಿ ಯಾವುದು? 21A ಅಲ್ಲಿ ನಾವು ಸೇರಿಸಿದ್ದೀವಿ. ಸೊ ಇಲ್ಲಿಂದ ಆ ವಿಧಿನ ಅಲ್ಲಿಗೆ ತಗೊಂಡಾಗ ನಾವು ಇಲ್ಲಿ ಯಾವುದನ್ನು ಆ್ಯಡ್ ಮಾಡಿದ್ದೀವಿ ಅಂದರೆ 6 ವರ್ಷಕ್ಕಿಂತ ಒಳಗಿರುವ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತೇಳಿ ತಂದೆ ತಾಯಿಗೆ ಹೇಳೋದೆ ಯಾವ ವಿಧಿದು? 6 ವರ್ಷಕ್ಕಿಂತ ಕಡಿಮೆ ಮಕ್ಕಳ ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡುತ್ತೆ. ಸೊ ನಾವು 86th ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಅಲ್ಲಿ ನಾವೇನು ಮಾಡ್ತೀವಿ? 6ರಿಂದ 14 ವರ್ಷ ಮಕ್ಕಳಿಗೆ ಕಂಪಲ್ಸರಿ ಮತ್ತು ಫ್ರೀ ಎಜುಕೇಷನ್ ನೀಡಬೇಕಂತೇಳಿ ವಿಧಿ 21 ಮೂಲಭೂತ ಹಕ್ಕಾಗಿ ನಾವು ಮಾಡಿದ್ದೀವಿ. ಆರ್ಟಿಕಲ್ 46 ಏನು ಹೇಳುತ್ತೆ? SC ST ಬಗ್ಗೆ ಹೇಳುತ್ತೆ. SC ST ಮತ್ತು
OBCಗೆ ಪ್ರಮೋಷನ್ಗಳನ್ನು ನೀಡುವುದು. ಅಂದರೆ ಅವರ ಸುರಕ್ಷತೆ, ಅವರಿಗೆ ಸಹಾಯವನ್ನು ಮಾಡುವಂಥ ವಿಧಿ ಯಾವುದು? SC ST ಮತ್ತು OBC ಅವರಿಗೆ ವಿಧಿ 46. ವಿಧಿ 47 ಏನು ಹೇಳುತ್ತೆ? ನ್ಯೂಟ್ರಿಷನ್, ಪೌಷ್ಟಿಕ ಆಹಾರ ಇರಬೇಕು. ಯಾವುದೇ ಆಹಾರದಲ್ಲಿ ನಮಗೆ ಪೌಷ್ಟಿಕ ಆಹಾರ ಇರಬೇಕು. ಮತ್ತು ಪ್ರೊಹಿಬಿಷನ್, ಮದ್ಯಪಾನವನ್ನು ನಿಯಂತ್ರಣ ಮಾಡಬೇಕೆಂದು ಯಾವುದು? ಆರ್ಟಿಕಲ್ 47 ಹೇಳುತ್ತೆ. ಆರ್ಟಿಕಲ್ 48 ಏನು ಹೇಳುತ್ತೆ? ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಮಾತಾಡುತ್ತೆ. ಅಗ್ರಿಕಲ್ಚರ್ನ ನಾವು ಡೆವಲಪ್ ಮಾಡಬೇಕು, ಅನಿಮಲ್ ಹಸ್ಬೆಂಡ್ರಿನ ನಾವು ಡೆವಲಪ್ ಮಾಡಬೇಕಂತೇಳಿ ಕೃಷಿ ಪಾಲನೆ ಉತ್ತೇಜನ ಮತ್ತು ಪಶುಗಳ ಹತ್ಯೆಗಳ ನಿರ್ಬಂಧವನ್ನು ಯಾವುದು? ಆರ್ಟಿಕಲ್ 48 ಹೇಳುತ್ತೆ. ತುಂಬ ಇಂಪಾರ್ಟೆಂಟ್. 48A ಏನು ಹೇಳುತ್ತೆ? ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಎನ್ವಿರಾನ್ಮೆಂಟು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಗ್ಗೆ ಮಾತಾಡುತ್ತೆ. ಸೊ ಎನ್ವಿರಾನ್ಮೆಂಟು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ನು ಅಂದರೆ ಅರಣ್ಯ, ಪರಿಸರ ಮತ್ತು ವನ್ಯಜೀವಿ ರಕ್ಷಣೆಯ ಬಗ್ಗೆ 42nd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 1976ರಲ್ಲಿ ಈ ವಿಧಿಯನ್ನು ನಾವು DPSPಯಲ್ಲಿ ಆ್ಯಡ್ ಮಾಡಿದ್ದೀವಿ. ಯಾವುದು? ಎನ್ವಿರಾನ್ಮೆಂಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್. 49ನೇ ವಿಧಿ ಏನು ಹೇಳುತ್ತೆ? ನ್ಯಾಷನಲ್ ಮಾನ್ಯುಮೆಂಟ್ಸ್ ಬಗ್ಗೆ ರಕ್ಷಣೆ ನೀಡಬೇಕು. ಯಾವುದು? ನ್ಯಾಷನಲ್ ಮಾನ್ಯುಮೆಂಟ್ಸ್ ಬಗ್ಗೆ ರಕ್ಷಣೆ ನೀಡಬೇಕಾಗಿರುವಂಥ ವಿಧಿ ಯಾವುದು? ಆರ್ಟಿಕಲ್ 49 ವಿಧಿ. ಆರ್ಟಿಕಲ್ 50 ವಿಧಿ 50 ಏನಿರುತ್ತೆ? ಸಪ್ರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್. ಏನಂದರೆ ಅಂದರೆ ಎಕ್ಸಿಕ್ಯೂಟಿವ್ದು ಕೆಲಸ ಎಕ್ಸಿಕ್ಯೂಟಿವ್ ಮಾಡಬೇಕು, ಜುಡಿಷಿಯಲ್ ರಿಲೇಟೆಡ್ ಕೆಲಸ ಜುಡಿಷಿಯರಿನೇ ಮಾಡಬೇಕಂಥೇಳಿ ಆರ್ಟಿಕಲ್ 51 ಹೇಳುತ್ತೆ. ಫಸ್ಟಿಗೆಲ್ಲ ಏನು ಹೇಳುತ್ತೆ ಅಂದರೆ, ನಮಗೆ ಸಂವಿಧಾನ ಬರೋಕ್ಕಿಂತ ಮುಂಚೆ ನಮಗೆ ಏನಾಯಿತು? ಇದು ಸಂವಿಧಾನ ಬರೋಕ್ಕಿಂತ ಮುಂಚೆ ನಮಗೆ ಡಿಸ್ಟ್ರಿಕ್ಟ್ ಕಮಿಷನರಿಗೆ 2 ಎಕ್ಸಿಕ್ಯೂಟಿವ್ ಪವರು ಮತ್ತು ಜುಡಿಷಿಯರಿ, ನ್ಯಾಯಾಲಯ ತೀರ್ಪು ಕೊಡೋ ಪವರು ಇತ್ತು. ಅದನ್ನು ಸಪ್ರೇಟ್ ಮಾಡೋಕ್ಕೆ ನಾವು 50ನೇ ವಿಧಿ ತಂದ್ವಿ. ಆರ್ಟಿಕಲ್ 51 ಏನು ಹೇಳುತ್ತೆ? ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿ, ಅಂದರೆ ಅಂತಾರಾಷ್ಟ್ರೀಯ ಭದ್ರತೆ ಬಗ್ಗೆ ಮಾತಾಡುತ್ತೆ. ಅಂದರೆ ನಾವು ಬೇರೆ ದೇಶಕ್ಕೆ ಇಂಟರ್ನ್ಯಾಷನಲ್ ಆಗಿ ಪೀಸ್ ಆಗಿರಬೇಕು, UN ನಾವು ಆಯ್ಕೆಯಾಗಿದ್ದೀವಿ ಅಂದರೆ ನಮ್ಮ ಇಡೀ ವರ್ಲ್ಡನ್ನು ಪೀಸ್ ಆಗಿ ಕಾಪಾಡೋಕ್ಕೆ, ಸೆಕ್ಯೂರಿಟಿ ಆಗಿ ಮಾಡೋಕ್ಕೆ ಆರ್ಟಿಕಲ್ 51 ಹೇಳುತ್ತೆ. ಇಂಡಿಯಾ ಇನ್ UN ಬಗ್ಗೆ ಮಾತಾಡುತ್ತೆ. ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿನ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ನಾವು. ಸೊ ನಾವು ಅಂದರೆ ಇದರಲ್ಲಿ ಕೆಲವು ವಿಧಿಗಳು, ಕೆಲವು ಕ್ಲಾಸಿಫಿಕೇಷನ್ ಇದ್ದಾವೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ. 3 ಕ್ಲಾಸಿಫಿಕೇಷನ್ ಆಗಿ ನಾವು ಮಾಡಿದ್ದೀವಿ. ಒಂದು ಗಾಂಧಿಯನ್ ಪ್ರಿನ್ಸಿಪಲ್ಲು, ಇನ್ನೊಂದು ಸೋಷಲಿಸ್ಟ್ ಪ್ರಿನ್ಸಿಪಲ್ಲು, ಇನ್ನೊಂದು ಲಿಬ್ರಲ್ ಪ್ರಿನ್ಸಿಪಲ್. ಲಿಬ್ರಲ್ ಅಂದರೆ ಎಲ್ರಿಗೂ ಒಳ್ಳೆಯದಾಗುವಂಥ, ಸೋಷಲಿಸ್ಟ್ ಅಂದರೆ ಸೊಸೈಟಿಗೆ ಹೆಲ್ಪ್ ಆಗುವಂಥ, ಗಾಂಧಿಯನ್ ಪ್ರಿನ್ಸಿಪಲ್ ಅಂದರೆ ಗಾಂಧಿಯ ವಾದಗಳು, ಅಂದರೆ ಗಾಂಧಿದು ರಿಲೇಟೆಡ್ ಇನ್ಫಾರ್ಮೇಷನ್, ಗಾಂಧೀಜಿಯವರ ತತ್ವಗಳನ್ನು ಪಾಲಿಸೋದಕ್ಕೆ. ಯಾವ್ಯಾವ ಆರ್ಟಿಕಲ್ ಬರುತ್ತೆ? ಆರ್ಟಿಕಲ್ 40 ಏನಿರುತ್ತೆ? ಆರ್ಗನೈಸೇಷನ್, ವಿಲೇಜ್ ಪಂಚಾಯಿತಿ. 43 ಏನು ಹೇಳುತ್ತೆ? ಪ್ರಮೋಟ್ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಹೇಳುತ್ತೆ. ಅಂದರೆ ಕೋಆಪರೇಟಿವ್ ಸೊಸೈಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಕಾರ್ಮಿಕರು. ಆರ್ಟಿಕಲ್ 46 ಏನು ಹೇಳುತ್ತೆ? ಅಪ್ಲಿಫ್ಟ್ SC ST ಅವರಿಗೆ ಸಹಾಯ ಮಾಡಬೇಕು ಮತ್ತು ವೀಕರ್ ಸೆಕ್ಷನ್ ಅವರಿಗೆ ಸಹಾಯ ಮಾಡಬೇಕು. ಆರ್ಟಿಕಲ್ 47 ಏನು ಹೇಳುತ್ತೆ? ಪ್ರಮೋಟ್ ನ್ಯೂಟ್ರಿಷನ್ ಅಂಡ್ ಪಬ್ಲಿಕ್ ಹೆಲ್ತ್, ಅಂದರೆ ಪ್ರಾಹಿಬಿಷನ್ ಆಫ್ ಆಲ್ಕೋಹಾಲ್, ಅಂದರೆ ಮದ್ಯಪಾನ ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಪ್ರಮೋಟ್ ನ್ಯೂಟ್ರಿಷನ್ ಮಾಡಬೇಕು. ಆರ್ಟಿಕಲ್ 48 ಏನು ಹೇಳುತ್ತೆ? ಅಗ್ರಿಕಲ್ಚರು ಮತ್ತು ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಮಾತಾಡುತ್ತೆ. ಸೋಷಲಿಸ್ಟ್ ಪ್ರಿನ್ಸಿಪಲ್ ಬಗ್ಗೆ ನೋಡೋದಾದರೆ ಸೊಸೈಟಿಗೆ ಹೆಲ್ಪ್ ಆಗುವಂಥದ್ದು. ಆರ್ಟಿಕಲ್ 38 ಏನಿರುತ್ತೆ? ಸೆಕ್ಯೂರ್ ಸೋಷಿಯಲ್ ಆರ್ಡರ್ ಮತ್ತು ಪ್ರಮೋಟ್ ವೆಲ್ಫೇರ್ ಸ್ಟೇಟ್ ಪ್ರಮೋಟ್ ಮಾಡಬೇಕು. 39 ಏನು ಹೇಳುತ್ತೆ? ಈಕ್ವಲ್ ಪೇ ಮತ್ತು ಈಕ್ವಲ್ ಜಸ್ಟಿಸ್ ನೀಡಬೇಕು, ಈಕ್ವಲ್ ಪೇ ಕೊಡಬೇಕು. 39A ಏನು ಹೇಳುತ್ತೆ? ಫ್ರೀ ಲೀಗಲ್ ಸರ್ವಿಸ್ ಏಡ್ ಇರುತ್ತೆ, ಸೊಸೈಟಿಗೆ ಹೆಲ್ಪ್ ಆಗುವಂಥದ್ದು. 41 ಏನಿರುತ್ತೆ? ರೈಟ್ ಟು ವರ್ಕು, ಎಜುಕೇಷನ್ ಬಗ್ಗೆ ಮಾತಾಡುತ್ತೆ. ಆಮೇಲೆ ಆರ್ಟಿಕಲ್ 42 ಏನಿರುತ್ತೆ? ಜಸ್ಟ್ ಆ್ಯಂಡ್ ಹ್ಯೂಮನ್ ಕಂಡೀಷನಿಂಗು, ಮೆಟರ್ನಿಟಿ ರಿಲೀಫು. ಆರ್ಟಿಕಲ್ 43 ಏನು ಹೇಳುತ್ತೆ? ವರ್ಕರ್ಸ್ ವೆಲ್ಫೇರು, ಡೀಸೆಂಟ್ ವೇಜ್ ಕೊಡಬೇಕಂತೇಳಿ. 43 ಏನು ಹೇಳುತ್ತೆ? ವರ್ಕರ್ ಪ್ರೊಟೆಕ್ಷನ್ ಇನ್ ಮ್ಯಾನೇಜ್ಮೆಂಟ್, ಅಂದರೆ ವರ್ಕರ್ ಪಾರ್ಟಿಸಿಪೇಟ್ ಇನ್
ಮ್ಯಾನೇಜ್ಮೆಂಟಿಗೆ ಹೇಳುತ್ತೆ. ಅಂದರೆ ಇಂಡಸ್ಟ್ರಿಯಲ್ಲಿ ವರ್ಕರ್ ಪಾರ್ಟಿಸಿಪೇಷನ್ ಇರಬೇಕು. ಲಿಬ್ರಲ್ ಅಂದರೆ ಎಲ್ರಿಗೂ ಲಿಬ್ರಲ್ ಆಗಿರಬೇಕು. ಲಿಬ್ರಲ್ ನೋಡೋದಾದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಎಲ್ಲಿಗೂ ಲಿಬ್ರಲ್ ಆಗೇ ಇರಬೇಕು. 45 ಏನಂತೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಇರಬೇಕು. 48 ಏನು ಹೇಳುತ್ತೆ ಪ್ರಿಸರ್ವ್ ಆ್ಯಂಡ್ ಇಂಪ್ರೂವ್ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನಾವು. 48 ಅದರ ಜೊತೆಗೆ ಎನ್ವಿರಾನ್ಮೆಂಟ್ ಅಂದರೆ ಅಗ್ರಿಕಲ್ಚರ್ ಮತ್ತು ಆನಿಮಲ್ ಹಸ್ಬೆಂಡ್ರಿ ಬಗ್ಗೆ ಮಾತಾಡ್ತೀವಿ. 48 ಏನು ಹೇಳುತ್ತೆ ಫಾರೆಸ್ಟು, ಎನ್ವಿರಾನ್ಮೆಂಟು ಮತ್ತು ವೈಲ್ಡ್ ಲೈಫ್ರನ್ನು ಪ್ರೊಟೆಕ್ಟ್ ಮಾಡಬೇಕು. 49 ಏನು ಹೇಳುತ್ತೆ ಪ್ರೊಟೆಕ್ಟ್ಸ್ ಮಾನ್ಯುಮೆಂಟ್ಸ್ ಬಗ್ಗೆ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಮಾನ್ಯುಮೆಂಟ್ಸ್ ಅಂದರೆ ನಮ್ಮ ಹಳೆ ಕಾಲದ ಗುಡಿ ಗೋಪುರಗಳನ್ನು ಪ್ರೊಟೆಕ್ಟ್ ಮಾಡಬೇಕು. 50 ಏನು ಹೇಳುತ್ತೆ ಜುಡಿಷಿಯರಿನ ಎಕ್ಸಿಕ್ಯೂಟಿವಿಂದ ಸಪ್ರೇಟ್ ಮಾಡಬೇಕು. 51 ಏನು ಹೇಳುತ್ತೆ ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್. ಸೊ ನೀವು ಇದರಲ್ಲಿ ನೀವು ನೋಡಬೇಕಾಗಿರೋದು 2 ಆರ್ಟಿಕಲ್ಲು 43 ಯಾವುದು ಅಂದರೆ ವರ್ಕರ್ ವೆಲ್ಫೇರು ಮತ್ತು ಡೀಸೆಂಟ್ ವೇಜು ಮತ್ತು 47 ಅಂದರೆ ಯಾವುದು 47 ಏನಿರುತ್ತೆ ಪ್ರಮೋಟ್ ನ್ಯೂಟ್ರಿಷನ್ನು, ಪ್ರೊಹಿಬಿಷನ್ ಆಫ್ ಹೆಲ್ತ್ ಬಗ್ಗೆ ಮಾತಾಡತ್ತಲ್ಲ. ಇವು ಬಂದು ಗಾಂಧಿಯನು ಮತ್ತು ಸೋಷಲಿಸ್ಟ್ ಎರಡರಲ್ಲೂ ಬರುತ್ತೆ. ಯಾವುದು ಗಾಂಧಿಯನು ಮತ್ತು ಸೋಷಲಿಸ್ಟಲ್ಲಿ ಬರುವಂಥ ಆರ್ಟಿಕಲ್ ಯಾವುದು 43 ಮತ್ತು 47. 48 ಫಾಲ್ಸ್ ಅಂಡರ್ ಬೋತ್ ಗಾಂಧಿಯನು ಮತ್ತು ಲಿಬ್ರಲ್ಲು. ಗಾಂಧಿಯನು ಮತ್ತು ಲಿಬರಲಲ್ಲಿ ಬರುವಂಥ ಆರ್ಟಿಕಲ್ ಯಾವುದು 48. ಇಲ್ಲಿ ನೀವು ಒಂದು ಕೇಸ್ ನೋಡಬೇಕು, ತುಂಬ ಇಂಪಾರ್ಟೆಂಟು. ಮಿನರ್ವಾ ಮಿಲ್ ಕೇಸ್ ಅಂತೇಳಿ 1980ರಲ್ಲಿ ತಂದರು. ಇದೇನು ಹೇಳುತ್ತೆ ಫಂಡಮೆಂಟಲ್ ರೈಟ್ಸು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಾಲ್ನ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗಬೇಕು. ಯಾರು ಸರ್ಕಾರವು, ಕೇಂದ್ರ ಸರ್ಕಾರವು ಅಲ್ಲ ಅಥವಾ ರಾಜ್ಯ ಸರ್ಕಾರವು ಫಂಡಮೆಂಟಲ್ ರೈಟ್ಸು ಮತ್ತು DPSPನ ಬ್ಯಾಲೆನ್ಸ್ ಆಗಿ ಫಾಲೋ ಮಾಡಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸು ಮತ್ತು DPSP ಬಗ್ಗೆ ನೋಡೋಣ. ಏನು ಡಿಫ್ರೆನ್ಸು? ಫಂಡಮೆಂಟಲ್ ರೈಟ್ಸನ್ನು ನಾವು USA ಬಾರೋಡ್ ಮಾಡ್ಕೊಂಡು USA ನಾವು ಎರವಲು ತೊಗೊಂಡಿದ್ದೀವಿ. DPSPಯಿಂದ ನಾವು ಐರ್ಲ್ಯಾಂಡಿಂದ ಎರವಲು ತೊಗೊಂಡಿದ್ದೀವಿ. ಫಂಡಮೆಂಟಲ್ ರೈಟ್ಸಲ್ಲಿ ಯಾವ ಪಾರ್ಟಲ್ಲಿ ಬರುತ್ತೆ ಪಾರ್ಟ್ 3 ಬರುತ್ತೆ. DPSP ಯಾವ ಪಾರ್ಟ್ ಬರುತ್ತೆ ಪಾರ್ಟ್ 4 ಬರುತ್ತೆ. ಇದನ್ನು ಕೋರ್ಟ್ ಎನ್ಫೋರ್ಸ್ ಮಾಡಬೇಕು. ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಯ್ತಂದರೆ ನಾವು ಡೈರೆಕ್ಟಾಗಿ ಕೋರ್ಟಿಗೆ ಅಪ್ರೋಚ್ ಮಾಡಿ ಕೋರ್ಟಿಂದ ನಾವು ಪರಿಹಾರವನ್ನು ಕೇಳ್ಬೋದು. ಬಟ್ ಇದರಲ್ಲಿ DPSPಯಲ್ಲಿ ಪರಿಹಾರ ಕೇಳೋಕ್ಕೆ ಆಗುವುದಿಲ್ಲ. ರೈಟ್ಸ್ ಮೀನ್ಸ್ ಅಚೀವ್ ಅಂತೀವಿ, ಇದನ್ನು ಪ್ರಿನ್ಸಿಪಾಲ್ ಅಂತೀವಿ ನಾವು. ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಅಂದರೆ ಗೋಲ್ ಟು ಅಚೀವ್ ಅಂತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ನೋಡೋಣ. ಕೆಲವು ಎಕ್ಸಾಮ್ಸ್ಗಳಿಗೆ ಬಂದಿರುತ್ತೆ, ತುಂಬ ಇಂಪಾರ್ಟೆಂಟು. ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಇನ್ ಪಾರ್ಟ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಬರುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡು ಬರುತ್ತೆ. ನಾಮ್ಸ್ ಫಾರ್ ಸ್ಮಾಲ್ ಫ್ಯಾಮಿಲಿ ಬರಲ್ಲ. ಎಜುಕೇಷನ್ ಇನ್ ಮದರ್ ಟಂಗು ಬರಲ್ಲ. ಸೊ ಹಾಗಾಗಿ ನಮಗೆ ಆನ್ಸರ್ ಯಾವುದು? ಆನ್ಸರ್ 1 and 2. ಹೌ ಆರ್ ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಡಿಫ್ರೆಂಟ್ ಫ್ರಮ್ ಫಂಡಮೆಂಟಲ್ ರೈಟ್ಸ್? ಏನು ಮೇನ್ ಡಿಫ್ರೆನ್ಸ್ ಏನು? ನಾವು ಫಂಡಮೆಂಟಲ್ ರೈಟ್ಸು ಕೋರ್ಟ್ ಎನ್ಫೋರ್ಸಬಲ್ ಮಾಡ್ಬೋದು, ಆದರೆ DPSPಯನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಇಟ್ ಈಸ್ ಎ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಆ್ಯಂಡ್ ನಾನ್ ಜಸ್ಟಿಸೇಬಲ್, ವೇರ್ ಆಸ್ ಫಂಡಮೆಂಟಲ್ ರೈಟ್ಸು ಈಸ್ ಜಸ್ಟಿಸೇಬಲ್. ದಿಸ್ ಈಸ್ ದ ಆನ್ಸರ್. ವಿಚ್ ಆರ್ಟಿಕಲ್ ಡೈರೆಕ್ಟ್ಸ್ ದ ಸ್ಟೇಟ್ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ ಅಂತಿದೆ. ಸೊ ವಿಲೇಜ್ ಪಂಚಾಯತ್ ಅಂದರೆ ಯಾವುದು? ಆರ್ಟಿಕಲ್ 40 ಅಂತೇಳಿ. ದ ಡೈರೆಕ್ಟಿವ್ ಐಡಿಯಲ್ಸ್ ಆಫ್ ವೆಲ್ಫೇರ್ ಸ್ಟೇಟ್ ಆರ್ ಡಿಸ್ಕ್ರೈಬ್ಡ್ ಇನ್ ವೆಲ್ಫೇರ್ ಸ್ಟೇಟ್ ಯಾವುದರಲ್ಲಿ ಹೇಳುತ್ತೆ? ನಾವು DPSPಯಲ್ಲಿ ಹೇಳೋದು. ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್ ಮೆನ್ಷನ್ ಇನ್ ಯಾವ ಆರ್ಟಿಕಲ್? ಆರ್ಟಿಕಲ್ 47ನಲ್ಲಿ ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್ ಅಂತ ನೋಡ್ತೀವಿ ನಾವು. ಸೊ ದೀಸ್ ಆರ್ ದ ಕ್ವಶನ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್. ಸೊ ನಿಮಗೆ ಭಾಳ ಉಪಯುಕ್ತವಾಗುತ್ತೆ. ಒಂದು ಸಲ ಆ PPTನ ಫುಲ್ಲು ರಿಪೀಟೆಡ್ ಮಾಡಿಕೊಳ್ಳ್ರಿ. ನಿಮಗೆ ಮುಂಬರುವ ಎಕ್ಸಾಮ್ಗಳಲ್ಲಿ ಆ PPTಯಿಂದಲೇ ನಿಮಗೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಮಿನರ್ವಾ ಮಿಲ್ ಕೇಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇಷ್ಟು ಹೇಳಿ, ನನ್ನ ಚಾನಲ್ಗೆ ಇಷ್ಟ ಆಯ್ತಂದರೆ ಲೈಕ್ಗಳು ಜಾಸ್ತಿ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಸೊ ಇದು ನಿಮಗೆ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, ಕರ್ನಾಟಕ ಗೌರ್ಮೆಂಟಲ್ಲಿ ಭಾಳ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದೆ. ನೀವು ಜಾಸ್ತಿ ಅದು ಇದು ಯೂಟ್ಯೂಬ್ ನೋಡೋದಕ್ಕಿಂತ ನೀವು ಇದನ್ನು ಒಂದು ಸಲ ರಿವೈಸ್ ಮಾಡಿಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ.
ನನ್ನ ಈ ಪಿ ಪಿ ಟಿ ಬೇಕಂದರೆ ನಿಮಗೆ ಗಂಗು ಅಕಾಡೆಮಿ ಟೆಲಿಗ್ರಾಮಲ್ಲಿ ಹೋಗಿ ಗಂಗು ಅಕಾಡೆಮಿ ಅಂತ ಸರ್ಚ್ ಮಾಡಿರಿ. ಅಲ್ಲಿ ನನ್ನ ಚಾನಲ್ ಸಿಗತ್ತೆ ನಿಮಗೆ. ಚಾನಲ್ ಸಿಕ್ಕಾಗ ನೀವು ಜಾಯಿನ್ ಆಗಿ ಈ ಪಿ ಪಿ ಟಿನ ಅಕ್ಸೆಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.